ಸ್ನೇಹಿತರೆ ನೋಡ್ಬೋದು ಇವಾಗ ನನ್ನ ಹತ್ರ ವಿವೋ V9 ಫೋನ್ ಬಂದಿರುವಂಥದ್ದು ಅನ್ಲಾಕಿಗೋಸ್ಕರ. ಸೊ ನಾನು ನಿನ್ನೆ ನನ್ನ ಮಿರಾಕಲ್ ಕ್ರ್ಯಾಕ್ ಟೂಲ್ ಒಳಗಡೆ ಸ್ಟಾರ್ಟ್ ಬಟನ್ ವರ್ಕ್ ಆಗ್ತಿಲ್ಲ ಅಂತ ಹೇಳಿ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಸೊ ಆ ಟೈಮ್ದಾಗ ಹೇಳಿದ್ದೆ ನಾನು ವಿವೋ V9 ಫೋನ್ ಅನ್ಲಾಕ್ ಮಾಡ್ಬೇಕು ಅನ್ಕೊಂಡಿದ್ದೆ, ಆದರೆ ಸ್ಟಾರ್ಟ್ ಬಟನ್ ವರ್ಕ್ ಆಗತ್ತಿಲ್ಲ ತಂದ್ಕೊಂಡು ಒಂದು ವಿಡಿಯೋ ಮಾಡಿ ಹಾಕಿದ್ದೆ ನಾನು ಯಾವ ರೀತಿ ಫಿಕ್ಸ್ ಮಾಡೋದು ಅಂತ ಹೇಳಿಸಿಂದ. ಸೊ ಇವಾಗ ನಾನು ವಿವೋ V9 ಅನ್ನು ಯಾವ ರೀತಿ ಅನ್ಲಾಕ್ ಮಾಡೋದು ಮಿರಾಕಲ್ ಕ್ರ್ಯಾಕ್ 2.82 ಒಳಗಡೆ ಫ್ರೀ ಆಗಿರುವಂಥ ಟೂಲ. ಫ್ರೀ ಅಂದರೆ ಮಿರಾಕಲ್ ಟೂಲೇ ಫ್ರೀ ಅಲ್ಲ, ಬಟ್ ಕ್ರ್ಯಾಕ್ ಆಗಿರುವಂಥ ಟೂಲ. ಸೊ ಇದ್ರ ಲಿಂಕ್ ಅನ್ನ ಬೇಕಪ್ಪ ಅಂದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡ್ಕೋಬಹುದು. ಸೊ ನೋಡ್ರಿ ಇವಾಗ ನನ್ನ ಹತ್ರ ವಿವೋ V9 ಐತಿ. ಸೊ ಇದ್ರ ಮಾಡೆಲ್ ನಂಬರ್ನ ಯಾವ ರೀತಿ ಚೆಕ್ ಮಾಡ್ಬೇಕಂದ್ರೆ, ಸೊ ಕ್ಯಾಮ್ರಾ ಐಕನ್ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಯಾಮ್ರಾನ ಓಪನ್ ಮಾಡಬೇಕು, ಸ್ಲೈಡ್ ಮಾಡಿ, ಸರಿನಾ. ಸೊ ನಾನು ಲಾಕ್ ಮಾಡ್ತೀನಿ ನೋಡ್ರಿ. ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡಿ ಮೇಲ್ಗಡೆ ಸ್ಲೈಡ್ ಮಾಡಿ ಕ್ಯಾಮ್ರಾ ಓಪನ್ ಆಗುತ್ತೆ. ಒಂದು ಫೋಟೋನ ಕ್ಲಿಕ್ ಮಾಡ್ಬೇಕಾಗತ್ತೆ, ಸರಿನಾ. ಸೊ ಫೋಟೋನ ಕ್ಲಿಕ್ ಮಾಡಿದ್ಕೊಳ್ಳಿ ಒಂದು ಫೋಟೋ ಬರುತ್ತೆ, ನಾವು ಕ್ಲಿಕ್ ಮಾಡುವಂಥದ್ದು ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ಕೊಳ್ಳಿ ಒಂದು ಫೋಟೋ ಓಪನ್ ಆಗುತ್ತೆ, ನಾವು ಏನು ಕ್ಯಾಪ್ಚರ್ ಮಾಡಿರ್ತೀವಿ. ಸೊ ಅದಾದ್ಮೇಲೆ ಮೇಲ್ಗಡೆ ಐ ಅಂತ ಆಪ್ಷನ್ ಐತೆ ನೋಡ್ರಿ, ಇನ್ಫಾರ್ಮೇಷನ್ ಅದು. ಸೊ ಐ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ಕೊಳ್ಳಿ ಇಲ್ಲಿ ನಿಮಗೆ ಫೋಟೋ ಕ್ಲಿಕ್ ಮಾಡಿದ್ಕೊಳ್ಳಿ ಅದರೊಳಗಡೆ ಒಂದು ಮಾಡೆಲ್ ನಂಬರ್ ಇರ್ತೈತಿ 1723 ವಿವೋ 1723, ಸರಿನಾ. ಸೊ ಈ 1723 ನಿಮ್ಮ ಗೂಗಲ್ ಒಳಗಡೆ ಸರ್ಚ್ ಮಾಡಿ ನೋಡಿರಿ. ಸೊ ಎಲ್ಲ ಫೋನ್ದೊಳಗೂ ಇದೇ ರೀತಿ ಆಪ್ಷನ್ ಇರಲ್ಲ. ಕೆಲವೊಂದು ಫೋನ್ದಾಗ ಹಾರ್ಡ್ ಸೆಟ್ ಮಾಡೋಳಗೆ ಹೋಗಿಂದ ಮಾಡೆಲ್ ನಂಬರ್ ಚೆಕ್ ಮಾಡ್ಬೋದು, ಕೆಲವೊಂದು ಫೋನ್ದೊಳಗೆ ಕ್ಯಾಮ್ರಾ ಒಳಗಡೆ ಮಾಡೆಲ್ ಚೆಕ್ ಮಾಡ್ಬೋದು. ಸೊ 1723 ವಿವೋ V9 ಫೋನ್, ಸರಿನಾ. ಸೊ ಈ ಫೋನನ್ನು ನಾವು ಪವರ್ ಆಫ್ ಮಾಡೋಮಂತ. ಸೊ ಪವರ್ ಆಫ್ ಮಾಡಿ ಹಾರ್ಡ್ ಸೆಟ್ ಮಾಡೋಕ್ಕೆ ಟ್ರೈ ಮಾಡಮ್ಮ, ಸರಿನಾ. ಕೆಲವೊಂದು ಫೋನ್ದಾಗ ಹಾರ್ಡ್ ರಿಸೆಟ್ ಆಗುತ್ತೆ, ಕೆಲವೊಂದು ಫೋನ್ದಾಗ ಆಗಂಗಿಲ್ಲ. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ನಾನು ಅನ್ಲಾಕಿಂಗ್ ಸ್ಟೆಪ್ ಬೈ ಸ್ಟೆಪ್ ಏನು ವೀಡಿಯೋಸ್ ಮಾಡಿದ್ದೀನಿ ಆ ಒಂದು ಸೀರೀಸ್ ಒಳಗೆ ಹೇಳಿದ್ದೀನಿ. ಅವುಗಳನ್ನು ಕೂಡ ನೋಡ್ಕೊಂಬರಿ. ನಾನು ಬೇರೆ ಬೇರೆ ಸಪ್ರೇಟಾಗಿ ವೀಡಿಯೋಸ್ ಆ್ಯಂಡ್ ಪ್ಲೇ ಲಿಸ್ಟ್ ಮಾಡಿಟ್ಟಿದ್ದೀನಿ. ಹಾರ್ಡ್ ರಿಸೆಟ್ ಮಾಡ್ಬೇಕಂದ್ರೆ ವಾಲ್ಯೂಮ್ ಪ್ಲಸ್ ಆ್ಯಂಡ್ ಪವರ್ ಬಟನ್ ಎರಡು ಸೇಮ್ ಟೈಮ್ ಪ್ರೆಸ್ ಮಾಡಬೇಕು. ಸೊ ಜಾಸ್ತಿ ಹೊತ್ತು ಪ್ರೆಸ್ ಮಾಡಿದಾಗ ನಮ್ಗೆ ರಿಕವರಿ ಮೋಡ್ ಅಂತ ಹೇಳಿ ಒಂದು ಆಪ್ಷನ್ ಬರ್ತೈತಿ, ಸರಿನಾ. ಸೊ ನೋಡ್ಬೋದು ಇವಾಗ. ಸೊ ಈ ರೀತಿ ಆಪ್ಷನ್ ಬರ್ತೈತಿ. ಇವಾಗ ನಾವು ವಾಲ್ಯೂಮ್ ಡೌನ್ ಬಟನ್ ಅಂತ ಕೆಳಗಡೆ ತೊಗೊಂಬರ್ಬೇಕು, ಸರಿನಾ. ವಾಲ್ಯೂಮ್ ಡೌನ್ ಬಟನ್ ಕೆಳಗಡೆ ತೊಗೊಂಬಂದು ಪವರ್ ಬಟನ್ ಓಕೆ. ಸೊ ಓಕೆ ಕೊಟ್ಟಾಗ ಇವಾಗ ರಿಕವರಿ ಮೋಡ್ ಬರ್ತೈತಿ, ಅಂದ್ರೆ ನಾವೇನು ಫೋನ್ ಹಾರ್ಡ್ ರಿಸೆಟ್ ಮಾಡ್ತೀವಿ ಆ ಒಂದು ಮೋಡ್ ಬರ್ತೈತಿ. ಸೊ ಅಲ್ಲಿ ಹೋಗಿ ನಾವು ಫೋನನ್ನು ಹಾರ್ಡ್ ರಿಸೆಟ್ ಮಾಡ್ಬೇಕು. ಸೊ ಇವಾಗ ಹಾರ್ಡ್ ರಿಸೆಟ್ ಆಗುತ್ತೋ ಇಲ್ಲ ಅಂತಲೂ ಕೂಡ ತೋರಿಸ್ತೀನಿ ನೋಡಿರಿ. ಇವಾಗ ವೈಪ್ ಡೇಟಾ ಅಂತ ಹೇಳಿ ಐತೆ ನೋಡಿರಿ, ಎರಡನೇ ಆಪ್ಷನ್. ಸೊ ವಾಲ್ಯೂಮ್ ಡೌನ್ ಇಂತ ತೊಗೊಳ್ಳಿ ಕೆಳಗಡೆ, ಆಮೇಲೆ ಓಕೆ ಪವರ್ ಬಟನ್, ಸರಿನಾ. ಸೊ ಓಕೆ ಮಾಡೋದಕ್ಕೆ ಪವರ್ ಬಟನ್. ಸೊ ಅದಾದಮೇಲೆ ಕೆಳಗಡೆ ಮೂರನೇ ಆಪ್ಷನ್ ವೈಪ್ ಡೇಟಾ. ಸೊ ಅದಾದಮೇಲೆ ಮತ್ತೆ ಪವರ್ ಬಟನಿಂದ ಓಕೆ. ಸೊ ನೋಡ್ರಿ ಇಲ್ಲಿ ಪ್ಯಾಟರ್ನ್ ಲಾಕ್ ಕೆಳಾಗುತ್ತದೆ, ಅಂದರೆ ನಾವು ಸ್ಕ್ರೀನ್ ಒಳಗಡೆ ಏನು ಲಾಕ್ ಇಟ್ಟಿರ್ತೀವಿ ಅದೇ ಲಾಕ್ ಹೊಡೆದ್ರೆ ಮಾತ್ರ ಹಾರ್ಡ್ ಸೆಟ್ ಆಗುತ್ತೆ, ಇಲ್ಲ ಅಂದ್ರೆ ಆಗಲ್ಲ, ಸರಿನಾ. ಸೊ ಇವಾಗ ಸಿಂಪ್ಲಿ ನಾನು ಪವರ್ ಡೌನ್ ಮಾಡ್ತೀನಿ, ಅಂದರೆ ಸ್ವಿಚ್ ಆಫ್ ಮಾಡ್ತೀನಿ ಫೋನ್ ಸ್ವಿಚ್ ಆಫ್ ಮಾಡಿ ಇವಾಗ ನಾನು ಕನೆಕ್ಟ್ ಮಾಡೋದು ಯಾವ ರೀತಿ ಅಂತಲೂ ಕೂಡ ತೋರಿಸ್ತೀನಿ ನಾನು, ಸರಿನಾ. ಸೊ ನೋಡಿರಿ ನಾನು ಆಲ್ರೆಡಿ ಇದನ್ನು ಡಿಸೇಬಲ್ ಮಾಡಿದ್ದೀನಿ ಕ್ಯಾಪನ್ನು. ಸೊ ಕ್ಯಾಪನ್ನು ಡಿಸೇಬಲ್ ಮಾಡ್ಕೊಳ್ಳಿ ಬ್ಯಾಟ್ರಿನ ರಿಮೂವ್ ಮಾಡ್ಬೇಕಾಗುತ್ತೆ. ಫೋನನ್ನು ನಾವು EDL ಒಳಗಡೆ ಕನೆಕ್ಟ್ ಮಾಡ್ಬೇಕು, ಸರಿನಾ. ಸೊ EDL ಅಂದರೆ ಎಮರ್ಜೆನ್ಸಿ ಡೌನ್ಲೋಡ್ ಮೋಡ್ ಒಳಗೆ ಕನೆಕ್ಟ್ ಮಾಡ್ಬೇಕು. ನಾವು ಕಾಲ್ಕಮ್ ಇರುವಂಥ ಫೋನನ್ನು ಎಮರ್ಜೆನ್ಸಿ ಡೌನ್ಲೋಡ್ ಮೋಡ್ ಒಳಗೆ ಕನೆಕ್ಟ್ ಮಾಡಬೇಕು. ಸೊ ಅದು ಕನೆಕ್ಟ್ ಮಾಡ್ಬೇಕಂದ್ರೆ ನಾವು ಬ್ಯಾಟ್ರಿ ಕನೆಕ್ಟರ್ ರಿಮೂವ್ ಮಾಡಬೇಕು. ಬ್ಯಾಟ್ರಿ ಕನೆಕ್ಟರ್ ರಿಮೂವ್ ಮಾಡಿಕೊಳ್ಳಿ. ಇಲ್ಲಿ ಕೆಳಗಡೆ ನಮಗೆ ಪಾಯಿಂಟ್ಸ್ ಕಾಣಾಗುತ್ತೆ ನೋಡ್ಬೋದು. ಈ ಪಾಯಿಂಟ್ಸ್ಗಳು ಕೆಲವೊಬ್ಬರು ಇಲ್ಲ ಅಂತ ಹೇಳ್ತಾರೆ, ನಾನು ಫೋಟೋ ಕಳಿಸಿರ್ತೀನಿ ಈ ಪಾಯಿಂಟ್ಸ್ಗಳನ್ನ ಕನೆಕ್ಟ್ ಮಾಡಿರಿ ಅಂತ ಹೇಳಿಸಿಂದ ಇಲ್ಲ ಅಂತ ಹೇಳ್ತಾರೆ. ಅದ್ರ ಮ್ಯಾಗ ಸ್ಟಿಕ್ಕರ್ ಇರ್ತೈತಿ, ಓಪನ್ ಮಾಡಬೇಕಾಗತ್ತೆ. ಸೊ ನೋಡಿರಿ ನಾನು ಆಲ್ರೆಡಿ ಮಿರಾಕಲ್ ಸಾಫ್ಟ್ವೇರನ್ನು ಓಪನ್ ಮಾಡಿದ್ದೀನಿ. ಓಪನ್ ಮಾಡಿದ ಕೂಡಲೇ ಇಲ್ಲಿ ಕಾಲ್ಕಮ್ ಅಂತ ಆಪ್ಷನ್ ಐತೆ ನೋಡಿರಿ. ಸೊ ಅದು ಬೇರೆ ಕಡೆ ಇದ್ದರೆ ಕಾಲ್ಕಮ್ ಅಂತ ಸೆಲೆಕ್ಟ್ ಮಾಡ್ಕೋರಿ, ಇಲ್ಲಿ ಐತೆ ನೋಡಿರಿ. ಸೊ ಅದ್ರ ಕೆಳಗಡೆ ರೀಡ್ ಫಾರ್ಮೆಟ್ ಫ್ಲ್ಯಾಶ್ ಅಂತ ಆಪ್ಷನ್ ಐತಿ. ಸೊ ಅದು ಬೇರೆ ಕಡೆ ಇದ್ದರೆ ರೀಡ್ ಫಾರ್ಮೆಟ್ ಫ್ಲ್ಯಾಶ್ ಅಂತ ಸೆಲೆಕ್ಟ್ ಮಾಡ್ಕೋರಿ, ಸರಿನಾ. ಸೆಲೆಕ್ಟ್ ಮಾಡ್ಕೊಂಡು ಕೂಡಲೇ ಪೋರ್ಟನ್ನು ಸ್ಕ್ಯಾನ್ ಮಾಡಿರಿ ನೀವು ಫೋನ್ ಕನೆಕ್ಟ್ ಮಾಡಿದ ಮೇಲೆ. ಇವಾಗ ನೋಡಿರಿ ಯಾವುದೇ ರೀತಿ ಪೋರ್ಟ್ ತೋರ್ಸಾಕತ್ತಿಲ್ಲ ಕಾಲ್ಕಮ್ದು. ಡಿವೈಸ್ ಮ್ಯಾನೇಜರ್ ಕೂಡ ಓಪನ್ ಮಾಡಿ ತೋರಿಸ್ತೀನಿ ನೋಡ್ಬೋದು. ಡಿವೈಸ್ ಮ್ಯಾನೇಜರ್ ಕೂಡ ಯಾವುದೇ ರೀತಿ ಇಲ್ಲಿ ಕಾಲ್ಕಮ್ ಡಿವೈಸ್ ಶೋ ಆಗುತ್ತಿಲ್ಲ. ಇವಾಗ ನಾನು ಫೋನನ್ನು ಕನೆಕ್ಟ್ ಮಾಡ್ತೀನಿ, ಸರಿನಾ. ಸೊ ನೋಡಿರಿ ಟೆಸ್ಟ್ ಪಾಯಿಂಟ್ ಏನಿರ್ತಾವೆ ಎರಡು ಪಾಯಿಂಟ್ಗಳು, EDL ಪಾಯಿಂಟ್ಗಳು. ಟೆಸ್ಟ್ ಪಾಯಿಂಟ್ ಬೇರೆ, EDL ಪಾಯಿಂಟ್ ಬೇರೆ. EDL ಪಾಯಿಂಟ್ಗಳು ಏನಿರ್ತಾವೆ ಆ ಎರಡು ಪಾಯಿಂಟ್ಗಳನ್ನು ಪ್ರೆಸ್ ಮಾಡಿ ಟ್ವಿಝರಿಂದ ಟಚ್ ಮಾಡಿ USB ಕೇಬಲ್ ಹಾಕಿರಿ. ಸೊ ನೋಡಿರಿ ಇವಾಗ ಹಾಕಿದೆ ನಾನು, ಕಾಲ್ಕಮ್ USB ಡ್ರೈವರ್ ಬಂತು ಡಿವೈಸ್ ಮ್ಯಾನೇಜರ್ ಒಳಗೆ ನೋಡ್ಬೋದು. ಸೊ ನಾನು ನನ್ನ ಮಿರಾಕಲ್ ಕ್ರ್ಯಾಕ್ ಟೂಲ್ ಏನೈತಿ ಆ ಟೂಲ್ ಒಳಗಡೆ ನಾನು ಪೋರ್ಟನ್ನು ಸ್ಕ್ಯಾನ್ ಮಾಡಿ ಕೂಡ ತೋರಿಸ್ತೀನಿ, ಅಲ್ಲಿ ಕೂಡ ಬಂದಿರುತ್ತೆ, ಸರಿನಾ. ಸೊ ಡಿವೈಸ್ ಮ್ಯಾನೇಜರ್ ಒಳಗೆ ಬಂದಿತ್ತೈತೆ, ಅಲ್ಲಿ ಕೂಡ ಬಂದಿರುತ್ತೆ. ಸೊ ಯಾಕೋ ಡಿಸ್ಕನೆಕ್ಟ್ ಆಯಿತು. ಸೊ ಆಟೋಮೆಟಿಕ್ ಕನೆಕ್ಟ್ ಆಗುತ್ತೆ, ಸ್ವಲ್ಪ ಕೇಬಲ್ ಲೂಸ್ ಐತಿ ಅಂತ ಅನಿಸ್ತೈತಿ. ಸೊ ನೋಡಿರಿ ಮತ್ತೆ ಕನೆಕ್ಟ್ ಆಯಿತು. ಇವಾಗ ನಾನು ಕಂಪ್ಯೂಟ್ರಲ್ಲಿ ಮಿರಾಕಲ್ ಟೂಲನ್ನು ಓಪನ್ ಮಾಡಿ ಅಲ್ಲಿ ಕೂಡ ಪೋರ್ಟನ್ನು ಸ್ಕ್ಯಾನ್ ಮಾಡಿ ತೋರಿಸ್ತೀನಿ ನಿಮಗೆ, ಸರಿನಾ. ಸೊ ನೋಡಿರಿ ಇವಾಗ ಮಿರಾಕಲ್ ಟೂಲನ್ನು ನಾನು ಸೆಲೆಕ್ಟ್ ಮಾಡಿಕೊಂಡು ಪೋರ್ಟನ್ನು ಸ್ಕ್ಯಾನ್ ಮಾಡಿದೆ. ಸೊ ನೋಡಿರಿ ಇಲ್ಲಿ ಕೂಡ ನಮ್ಮದು HS USB QD ಲೋಡರ್, ಕಾಲ್ಕಮ್ QD ಲೋಡರ್ ಬಂತು. ಸೊ ಆದಮೇಲೆ ಕೆಳಗಡೆ ಫ್ಯಾಕ್ಟ್ರಿ ಸೆಟ್ ಅಂತ ಕ್ಲಿಕ್ ಮಾಡಿರಿ. ಅದಾದಮೇಲೆ ಮೇಲ್ಗಡೆ ಆಟೋ ಪ್ರೋಗ್ರಾಮರ್ ಅಂತ ಐತೆ ನೋಡಿ, ಇದನ್ನು ಅನ್ಟಿಕ್ ಮಾಡಬೇಕು. ಅದು ರೈಟ್ ಮಾರ್ಕ್ ಇರ್ತೈತಿ, ಅಲ್ಲಿ ಅನ್ಟಿಕ್ ಮಾಡಬೇಕು. ಸೊ ಇಲ್ಲಿ ಒಂದು ಫೈಲನ್ನು ಲೋಡ್ ಮಾಡಬೇಕಾಗತ್ತೆ. ಸೊ ಈ ಒಂದು ಫೈಲ್ ನೀವು ಲೋಡ್ ಮಾಡ್ಬೇಕಂದ್ರೆ ನಿಮ್ಗೊಂದು ಫೈಲ್ ಬೇಕು. ಸೊ ಆ ಫೈಲ್ ಲಿಂಕನ್ನು ಕೂಡ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಇಲ್ಲಿ ಐತೆ ನೋಡಿರಿ. ಸೊ ಇದನ್ನು ರೈಟ್ ಕ್ಲಿಕ್ ಮಾಡಿ ಎಕ್ಸ್ಟ್ರಾಕ್ಟ್ ಮಾಡ್ಕೊರಿ. ಸೊ ಇದನ್ನು ಈ ಫೈಲ್ ಒಳಗೆ ನಿಮ್ಗೆ
ಆ ಫೈಲ್ ಕೂಡ ಸಿಗ್ತೈತಿ ಆ್ಯಂಡ್ ಟೆಸ್ಟ್ ಪಾಯಿಂಟ್ ಇಮೇಜ್ ಕೂಡ ಸಿಗ್ತೈತಿ. ಅದ್ರ ಜೊತೆಗೆ ನಿಮ್ಮ ಮಿರಾಕಲ್ ಸೆಟಪ್ ಕೂಡ ಸಿಗ್ತೈತಿ, ಸರಿನಾ. ಸೊ ನೀವು ಮಿರಾಕಲ್ ಸೆಟಪ್ಗೆ ಬೇರೆ ಕಡೆ ಡೌನ್ಲೋಡ್ ಮಾಡ್ಕೋಬೇಕಂತೇನಿಲ್ಲ. ಇದು ಒಂದು ಫೈಲ್ ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮ್ಗೆ ಮಿರಾಕಲ್ ಸೆಟಪ್ ಸಿಗ್ತೈತಿ, ಕ್ರ್ಯಾಕ್ ಟೂಲ್. ಅದ್ರ ಜೊತೆಗೆ ವಿವೋ V9 ಫೈಲ್ ಏನು ಲೋಡ್ ಮಾಡ್ಬೇಕಲ್ಲ ಅದು ಸಿಗ್ತೈತಿ. ಅದ್ರ ಜೊತೆಗೆ ನಿಮ್ಗೆ ಒಂದು ಟೆಸ್ಟ್ ಪಾಯಿಂಟ್ ಇಮೇಜ್ ಕೂಡ ಸಿಗ್ತೈತಿ. ಸೊ ಇದ್ರ ಪಾಸ್ವರ್ಡ್ ಏನೈತಿ ನಿಮ್ಗೆ ನೋಡಿದ್ರೆ ಆಲ್ರೆಡಿ ನಾನು ಅದನ್ನು ಕೂಡ ತೋರಿಸ್ತೀನಿ. ಸ್ಮಾಲ್ ಲೆಟ್ರ್ ಎಲ್ಲ PHONE ಫೋನ್ ಡನ್ ಎಲ್ಲ ಸ್ಮಾಲ್ ಲೆಟ್ರ್ ಹಾಕಿ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ. ಸೊ ಅದು ಸ್ವಲ್ಪ 173 ಸಮಥಿಂಗ್ ಏನೋ ಐತಿ ಫೈಲ್ ಸೈಜ್. ಸೊ ಎಕ್ಸ್ಟ್ರಾಕ್ಟ್ ಮಾಡ್ಕೊರಿ. ಅದಾದ್ಮೇಲೆ ಮತ್ತೆ ನಾವು ಮಿರಾಕಲ್ ಟೂಲನ್ನು ಓಪನ್ ಮಾಡ್ತೀನಿ. ಓಪನ್ ಮಾಡಿ ಇಲ್ಲಿ ಫೈಲನ್ನು ಲೋಡ್ ಮಾಡ್ತೀನಿ, ಸರಿನಾ. ಸೊ ಇಲ್ಲಿ ಸೆಲೆಕ್ಟ್ ಮಾಡ್ಕೊರಿ, ಎಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ಕೊಂತೀರಿ ಡೆಸ್ಕ್ಟಾಪ. ಇಲ್ಲಿ ನೋಡಿರಿ ಯಾವುದೇ ರೀತಿ ಫೈಲ್ ತೋರ್ಸಾಕತ್ತಿಲ್ಲ, ಸರಿನಾ. ಸೊ ಕೆಳಗಡೆ ನೋಡಿರಿ ಫೈಲ್ ಹೌಸ್ ಪ್ರೋಗ್ರಾಮರ್ ಐತಲ್ಲ, ಇಲ್ಲಿ ಆಲ್ ಫೈಲ್ಸ್ ಅಂತ ಸೆಲೆಕ್ಟ್ ಮಾಡ್ಕೊರಿ. ಸೊ ಆಲ್ ಫೈಲ್ಸ್ ಅದಾದಮೇಲೆ ಓಪನ್ ಅಂತ ಕ್ಲಿಕ್ ಮಾಡಿರಿ. ನಿಮ್ಮ ಒಂದು ಫೈಲ್ ಏನಿರ್ತೈತಿ ವಿವೋ V9 ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಓಪನ್ ಅಂತ ಕ್ಲಿಕ್ ಮಾಡಿರಿ, ಸರಿನಾ. ಸೊ ನಾನು ಫೈಲನ್ನು ಫೈಂಡ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಐತೆ ನೋಡಿರಿ ವಿವೋ V9 8953. ಈ ಒಂದು ಫೈಲನ್ನು ಸೆಲೆಕ್ಟ್ ಮಾಡಿಕೊಂಡು ಓಪನ್ ಮಾಡಿರಿ. ಅಂದರೆ ಸೆಲೆಕ್ಟ್ ಮಾಡ್ಕೊಂಡು ಓಪನ್ ಮಾಡಿದ್ರೆ ನಡೀತದೆ, ಅಥವಾ ಡಬಲ್ ಕ್ಲಿಕ್ ಮಾಡಿ ಓಪನ್ ಮಾಡಿದ್ರೆ ನಡೀತದೆ, ಸರಿನಾ. ಸೊ ಇದರೊಳಗೆ ನಾನು ಇಮೇಜಸ್ಸು ಕೂಡ ತೋರಿಸ್ತೀನಿ. ಇಲ್ಲಿ ಐತೆ ನೋಡಿರಿ ವಿವೋ V9 ಟೆಸ್ಟ್ ಪಾಯಿಂಟ್ ಇಮೇಜ್ ಐತಿ. ಆ್ಯಂಡ್ ಇದ್ರೊಳಗಡೆ ನಿಮಗೆ ಮಿರಾಕಲ್ ಸೆಟಪ್ ಕೂಡ ಸಿಗ್ತೈತಿ, ಸರಿನಾ. ಸೊ ಅದನ್ನು ಕೂಡ ನಾನು ತೋರಿಸ್ತೀನಿ. ಸೊ ನೋಡಿರಿ ಇಲ್ಲಿ ಐತೆ ನೋಡಿರಿ ಮಿರಾಕಲ್ ಸೆಟಪ್. ಇವಾಗ ನಾವು ವಿವೋ V9 ಮೇಲೆ ಟಿಕ್ ಮಾಡಿ ಓಪನ್ ಮಾಡ್ತೀವಿ. ಸೊ ಓಪನ್ ಮಾಡ್ಕೊಳ್ಳಿ ನಾನು ಸಿಂಪ್ಲಿ ಇಲ್ಲಿ ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡೋಮಂತ ನೋಡಿರಿ. ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಫೋನ್ ನಮ್ಮದು ಆಟೋಮೆಟಿಕ್ ನಮ್ಮದು ಅನ್ಲಾಕ್ ಆಗಿಬಿಡ್ತೈತಿ ಇಮಿಡಿಯೇಟ್. ಬಟ್ ನಮ್ಮ ಫೋನ್ ಈ ಒಂದು ಮಿರಾಕಲ್ ಟೂಲ್ ಒಳಗೆ ಇವಾಗ ಅನ್ಲಾಕ್ ಆಗ್ತಿಲ್ಲ. ಸೊ ನಾನು ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡತ್ತೀನಿ. ಸೊ ಈ ವಿಡಿಯೋದ ನಾನು ಸಾಕಷ್ಟು ಟೂಲ್ಗಳನ್ನು ಯೂಸ್ ಮಾಡಿದ್ದೀನಿ ಅನ್ಲಾಕ್ ಮಾಡ್ಬೇಕಂತೇಳಿ, ಅನ್ಲಾಕ್ ಆಗಿಲ್ಲ. ಸೊ ಅದಕ್ಕೆ ರೀಸನ್ ಏನಂತೂ ಕೂಡ ಹೇಳ್ತೀನಿ ನೋಡಿರಿ. ಇವಾಗ ನಾನು ಮೊದಲೇ ಯೂನಿವರ್ಸಲ್ ಸೆಲೆಕ್ಟ್ ಮಾಡ್ಕೊಂಡಿದ್ದೆ, ಇವಾಗ ನಾನು ವಿವೋ V9 ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಏನು ಏನಾರು ಬರಾಕತ್ತೈತಿ, ಚೇಂಜ್ ದ ಮಾಡಲ್ ಆ್ಯಂಡ್ ಟ್ರೈ ಅಗೇನ್, ಅಥವಾ ಫೋನನ್ನು ಆಫ್ ಮಾಡಿ ಮತ್ತೆ ಕನೆಕ್ಟ್ ಮಾಡಿರಿ, ಅಥವಾ ಕನೆಕ್ಟಿಂಗ್ ಟು ಫೋನ್ ವೇಟ್. ಸೊ ಈ 3 ಪ್ರಾಬ್ಲಮ್ಗಳು ಪದೇ ಬರಾಕತ್ತವೆ. ಸೊ ಇವಾಗ ನೋಡಿರಿ ಯೂನಿವರ್ಸಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಯೂನಿವರ್ಸಲ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಕನೆಕ್ಟಿಂಗ್ ಟು ವೇಟ್ ನೋಡಿರಿ, ಪ್ಲೀಸ್ ಪವರ್ ಆನ್ ಆ್ಯಂಡ್ ಆಫ್. ಸೊ ಈ ರೀತಿ ಕೆಳಗತ್ತೈತಿ. ಸ್ಟಾರ್ಟ್ ಬಟನ್ ಮೇಲೆ ಮತ್ತೆ ಕ್ಲಿಕ್ ಮಾಡ್ತೀನಿ. ಮತ್ತೆ ನೋಡಿರಿ ಪ್ಲೀಸ್ ಚೇಂಜ್ ಟ್ರೈ ಅಗೇನ್ ಮಾಡಲ್ ಅಂತ ಬರ್ತೈತಿ. ಪ್ಲೀಸ್ ಚೇಂಜ್ ಮಾಡಲ್ ಟ್ರೈ ಅಗೇನ್. ಸೊ ನಾನು ತಗೊಂಡು ವಿವೋ V9 ಸೆಲೆಕ್ಟ್ ಮಾಡ್ಕೊಂಡೆ. ಸೊ ಮತ್ತೆ ಸೇಮ್ ಪ್ರಾಬ್ಲಮ್, ಕನೆಕ್ಟಿಂಗ್ ಟು ಫೋನ್ ವೇಟ್, ಪ್ಲೀಸ್ ಟ್ರೈ ಅಗೇನ್, ಮತ್ತೆ ಚೇಂಜ್ ಮಾಡಲ್. ಸೊ ಈ ರೀತಿ ಬರಾಗುತ್ತೆ. ಸೊ ಇವಾಗ ನಾನು ಏನು ಮಾಡತ್ತೀನಿ, ಬೇರೆಯೊಬ್ಬರಿಗೆ ಟೀಮ್ ವರ್ಕ್ ಕೊಟ್ಟಿದ್ದೀನಿ ನಂದು ID. ಸೊ ಅವರು EME ಟೂಲ್ ಅಂದರೆ ಒಂದು ಪೇಯ್ಡ್ ಟೂಲ್ ಮುಖಾಂತರ ಇವರು ಅನ್ಲಾಕ್ ಮಾಡಾಕತ್ತಾರ. ಸೊ ನೋಡ್ಬೋದು. ಸೊ ಅವ್ರು ನನಗೆ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡೋಕೆ ಅಲೋ ಮಾಡಲಿಲ್ಲ. ನಾನು ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಮಾಡಿದ್ದೆ, ಅವ್ರು ಆಟೋಮೆಟಿಕ್ ನಂದು ಡಿಸ್ಕನೆಕ್ಟ್ ಮಾಡಿದ್ದು ಸ್ಕ್ರೀನ್ ರೆಕಾರ್ಡಿಂಗ್. ಸೊ ಅದಕ್ಕೋಸ್ಕರ ನಾನು ಮೊಬೈಲಿಂದ ರೆಕಾರ್ಡಿಂಗ್ ಮಾಡತ್ತೀನಿ. ಸೊ ಟೀಮ್ ಒಳಗೆ ಕನೆಕ್ಟ್ ಆಗ್ಯಾರ, ಅದು ಕೂಡ ನೋಡ್ಬೋದು. ಲಾಗಿನ್ ಆಗತ್ತಾರ. EME ಟೂಲ. ಸೊ ಇದು ಒಂದು ಪ್ರೀಮಿಯಮ್ ಟೂಲ್ ಐತಿ. ಸೊ ಇದು ಅಪ್ರಾಕ್ಸ್ ಒಂದು 4000 ರೂಪೀಸ್ ಏನೋ ಐತಿ 1 ಇಯರ್ಗೆ. ಸೊ ಈಗ ಲಾಗಿನ್ ಮಾಡಾಕತ್ತಾರ ಅವ್ರೊಂದು ಯೂಸರ್ ID ಪಾಸ್ವರ್ಡ್ ಹಾಕಿ. ಸೊ ಪಾಸ್ವರ್ಡ್ ಏನೋ ತಪ್ಪಾಗಿದೆ ಅನಿಸ್ತೈತಿ. ಸೊ ಲಾಗಿನ್ ಮಾಡತ್ತಾರ. ಸೊ ಲಾಗಿನ್ ಮತ್ತೆ ಸೇಮ್ ಪ್ರಾಬ್ಲಮ್ ಕೇಳತ್ತೈತಿ, ಯೂಸರ್ ID ತಪ್ಪಾಗೈತಿ. ಇವಾಗ ನೋಡಿ ಲಾಗೌಟ್ ಅಂತ ಕೇಳತ್ತೆ, ಅಂದರೆ ಫೋನ್ ಸಾಫ್ಟ್ವೇರ್ ಇವಾಗ ಲಾಗಿನ್ ಆಯಿತು. ಮುಂಚೆ ಲಾಗಿನ್ ಅಂತ ಕೇಳತ್ತೈತಿ, ಇವಾಗ ಲಾಗೌಟ್ ಅಂತ ಕೇಳತ್ತೈತಿ. ಸೊ ಈ ಒಂದು ಟೂಲ್ನಲ್ಲಿ ಕೂಡ ಯಾವ ರೀತಿ ಅನ್ಲಾಕ್ ಮಾಡ್ಬೇಕಂತ ಹೇಳ್ತೀನಿ. ಸೊ ನಿಮ್ಮ ಹತ್ರ ಏನಾದರೂ ಯೂಸ್ ಆಗುತ್ತೆ. ಸೊ ನೋಡಿರಿ ಲಾಗೌಟ್ ಅಂತ ಕೇಳತ್ತೈತಿ, ಅಂದರೆ ಲಾಗಿನ್ ಆಗೈತಿ. ಸೊ ಇಲ್ಲಿ ಸಿಂಪ್ಲಿ ನೀವು ವಿವೋವನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ವಿವೋ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲೂ ಕೂಡ ಸೇಮ್ ಬ್ರ್ಯಾಂಡನ್ನು ಸೆಲೆಕ್ಟ್ ಮಾಡ್ಕೊರಿ, ವಿವೋ V9. ಸೊ ಅಲ್ಲಿ PD ನಂಬರ್ ಏನಿರ್ತೈತೆ 1723. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊರಿ. ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ಕೊಳ್ಳಿ. ಇಲ್ಲಿ ನೀವು ಸಿಂಪ್ಲಿ ಯೂಸರ್ ಡೇಟಾ ಬಲ್ಲಿ ಬಂದ ಕೇಸಿಂದ ಇಲ್ಲಿ ನೀವು ಫಾರ್ಮ್ಯಾಟ್ ಮಾಡ್ಬೇಕಾಗುತ್ತೆ, ಸರಿನಾ. ಇಲ್ಲೈತೆ ನೋಡಿರಿ ಫ್ಯಾಕ್ಟ್ರಿ ಸೆಟ್ ಮಾಡ್ಬೇಕು. ಸೊ ಫ್ಯಾಕ್ಟ್ರಿ ಸೆಟ್ ಕೊಟ್ಕೊಳ್ಳಿ. ಇಲ್ಲಿ ನೋಡಿರಿ ವೇಟಿಂಗ್ ಟು EDL ಕನೆಕ್ಟ್. ಓಕೆ, EDL ಒಳಗೆ ಫೋನ್ ಕನೆಕ್ಟ್ ಐತಿಲ್ಲ ಅಂತ ಗೊತ್ತೈತಿ ನಿಮ್ಗೆ. ಓಕೆ ಅಂತ ಬಂತು. ಫೋನ್ ಕನೆಕ್ಟ್ ಇಲ್ಲ ಅಂದ್ರೆ ಓಕೆ ಇಲ್ಲ ಅಂತ ಬರ್ತೈತಿ. ವೇಟಿಂಗ್ ಫಾರ್ EDL ಕನೆಕ್ಟ್ ಓಕೆ ಅಂತ ಬಂದೈತಿ. ಇಲ್ಲಿ ಸೆಂಡಿಂಗ್ ಲೋಡರ್ ಏನೈತಿಲ್ಲ ಇದು ಫೇಲ್ಡ್ ಬಂತು. ನಾವು ಎಷ್ಟೇ ಬಾರಿ ಟ್ರೈ ಮಾಡಿದ್ರು ಮತ್ತು ಸೇಮ್ ಬರಾಕತ್ತೈತಿ. ಅವರು ಫಾಸ್ಟ್ಫುಡ್ ಒಳಗೆ ಕನೆಕ್ಟ್ ಮಾಡೋದು ಹೇಳಿದ್ರು, ಎಲ್ಲ ಕೂಡ ಮಾಡಿ ನೋಡಿದ್ರೆ ಸೇಮ್ ಬರಾಕತ್ತೈತಿ. ಸೊ ನಾನು ಮತ್ತೆ ಫಾಸ್ಟ್ಫುಡ್ ಒಳಗೆ ಫೋನನ್ನು ಕನೆಕ್ಟ್ ಮಾಡಿಕೆಸಿಂದ ಇವ್ರಿಗೆ ತೋರಿಸ್ತೀನಿ. ಇಲ್ಲೂ ಕೂಡ ಸೇಮ್ ಎರರ್ ಬರತೈತಿ. ಇಲ್ಲಿ ನೋಡಿರಿ ಫಾಸ್ಟ್ಫುಡ್ ಒಳಗೆ ಫೋನನ್ನು ತಂದಿದ್ದೀನಿ. ಸೊ ಇದಕ್ಕೆ ಫಾಸ್ಟ್ಫುಡ್ ಮೋಡ್ ಅಂತಾರೆ. ರಿಕವರಿ ಮೋಡನ್ನು ಕೆಳಗಡೆ ರಿಕವರಿ ಮೋಡ್ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಅಂತ ಕೊಡ್ತೀವಿ, ಅದು ನಮ್ಮ ರಿಕವರಿ ಮೋಡ್. ಸೊ ಫಾಸ್ಟ್ಫುಡ್ ಮೋಡಲ್ಲಿ ನಾನು ಕನೆಕ್ಟ್ ಮಾಡಿದ್ದೀನಿ ಫೋನನ್ನು. ಸೊ ಅವ್ರು ಮತ್ತೆ ಫ್ಯಾಕ್ಟ್ರಿ ಸೆಟ್ ಮಾಡ್ತಾರೆ. ಡ್ರೈವರ್ಸನ್ನು ಕೂಡ ಇನ್ಸ್ಟಾಲ್ ಮಾಡಾಕತ್ತಾರೆ ಫಾಸ್ಟ್ಫುಡ್ ಮೋಡ್ ಕನೆಕ್ಟ್ ಮಾಡಿದ್ದು. ಸೊ ನಂತರ ಆಲ್ರೆಡಿ ಡ್ರೈವರ್ ಇನ್ಸ್ಟಾಲ್ ಐತಿ, ADB ಡ್ರೈವರ. ಸೊ ಅವ್ರು ಮತ್ತೆ ಇನ್ಸ್ಟಾಲ್ ಮಾಡಾಕತ್ತಾರೆ. ಸೊ ನೋ ಪ್ರಾಬ್ಲಮ್. ಸೊ ನಾನು ಮತ್ತೆ ಫ್ಯಾಕ್ಟ್ರಿ ಸೆಟ್ ಅಂತ ಕೊಡ್ತಾರೆ. ಸೊ ಅದನ್ನು ಕೂಡ ತೋರಿಸ್ತೀನಿ. ಸೇಮ್ ಎರರ್ ಬರ್ತೈತಿ. ಸೊ ಇದಕ್ಕೆ ಸೊಲ್ಯೂಷನ್ ಏನಂತೂ ಕೊಡ್ತೀನಿ. ನಾನು ಇನ್ನೊಂದು ಟೂಲನ್ನು ಕೂಡ ಟ್ರೈ ಮಾಡಿ ತೋರಿಸ್ತೀನಿ ನಿಮಗೆ. ಒಂದೇ ಟೂಲಲ್ಲ, ನಮ್ಮ ಮಿರಾಕಲ್ವರೆಗೂ ಟ್ರೈ ಮಾಡಿದೆ. ಫೋನ್ ಏನೋ ಕನೆಕ್ಟ್ ಆಗೈತಿ, ಆದರೆ ಪ್ಲೀಸ್ ಕನೆಕ್ಟ್ ಯುವರ್ ಫೋನ್ ಅಂತ ಬರಾಕತ್ತೈತಿ ಎರರ್, ಅಥವಾ ಪ್ಲೀಸ್ ಚೇಂಜ್ ದ ಮಾಡಲ್ ಅಂತೂ ಬರಾಕತ್ತೈತಿ. ಫೋನ್ ಕನೆಕ್ಟ್ ಆಗೈತಿ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಸರಿನಾ. ಸೊ ಅವಾಗ ನೋಡ್ರಿ ಮತ್ತೆ ಅವ್ರು ಟ್ರೈ ಮಾಡ್ತಾರೆ ಫ್ಯಾಕ್ಟ್ರಿ ಸೆಟಪ್ ಕೊಟ್ಟು ಕೇಸಿಂದ. ಸೊ ನೋಡಿರಿ ವೇಟಿಂಗ್ ಫಾರ್ ಡಿವೈಸ್
ಈ ಕೆಳಗಡೆ ಬಂದು ನೋಡಿರಿ ಆಪ್ರೇಷನ್ ಫಿನಿಶ್ಡ್ ಅಂದ್ರೆ ಅವರು ಮೊದಲು ಏನು ಮಾಡಿದ್ರು ಡಿವೈಸನ್ನು ಚೆಕ್ ಮಾಡಿದ್ರು ಕನೆಕ್ಟ್ ಆಗಿದ್ದಿಲ್ಲ, ಫೋನ್ ಏನೋ ಕನೆಕ್ಟ್ ಆಗೈತಿ ಓಕೆ ಅಂತ ಬಂತು. ಸೊ ಮತ್ತೆ 1723 ಮಾಡಲನ್ನು ಸೆಲೆಕ್ಟ್ ಮಾಡಿಕೊಂಡು ಸೊ ಮತ್ತೆ ಫೋನನ್ನು ಇವಾಗ ಫ್ಲ್ಯಾಶ್ ಮಾಡ್ತಾರೆ, ಫ್ಯಾಕ್ಟ್ರಿ ರಿಸೆಟ್ ಮಾಡ್ತಾರೆ. ಸರಿ ನೋಡಿ ಪವರ್ ಡೌನ್ ಮತ್ತು ನೀವು ವಿಡಿಯೋದೊಳಗೆ ಕನೆಕ್ಟ್ ಮಾಡಿರಿ ಅಂತ ಹೇಳಿದ್ರು. ಅಂದ್ರೆ ಫೋನ್ ನಾವು ಮಾಡಲ್ ಸರಿ ಐತಿಲ್ಲೋ ಅಂತ ತಪ್ಪು ಮಾಡಲ್ ಕನೆಕ್ಟ್ ಮಾಡತ್ತಾರೋ ಇಲ್ಲೋ ಅಂತ ಹೇಳ್ಕೊಂಡು ಅವ್ರು ನಮಗೆ ಫಾಸ್ಟ್ಫುಡ್ ಮೋಡೊಳಗೆ ಕನೆಕ್ಟ್ ಮಾಡಿರಿ ಅಂತ ಹೇಳಿದ್ರು. ಸೊ ಡೀಟೇಲ್ಸ್ ಚೆಕ್ ಮಾಡಿದ್ರು ಓಕೆ ಇತ್ತು, ಮತ್ತು ಅವ್ರು ವಿಡಿಯೋದೊಳಗೆ ಕನೆಕ್ಟ್ ಮಾಡಿ ಅಂತ ಹೇಳ್ತಾರೆ. ಸೊ ಮತ್ತೆ ವಿಡಿಯೋದೊಳಗೆ ಕನೆಕ್ಟ್ ಮಾಡ್ತೀನಿ. ಕಾಲ್ಕಾಮ್ ಡಿವೈಸ್ ಬಂದೈತಿ, ಡಿವೈಸ್ ಮ್ಯಾನೇಜರ್ ನೋಡ್ಬೋದು ಸೈಡಿಗೆ. ಇವಾಗ ಏನೈತಿ ಫ್ಯಾಕ್ಟ್ರಿ ಸೆಟ್ ಅಂತ ಕೊಡ್ತಾರೆ ಅವ್ರು, ಮತ್ತೆ ಬಂದು ಇಲ್ಲಿ ನೋಡಿರಿ ಫ್ಯಾಕ್ಟ್ರಿ ಸೆಟ್ ಅಂತ ಕೊಟ್ಟರು. ಮತ್ತು ವೇಟಿಂಗ್ ಫಾರ್ ಡಿವೈಸ್ ಓಕೆ ಅಂತ ಬಂದು ಫೋನ್ ಕನೆಕ್ಟ್ ಆಗಿದೆ. ಸೆಂಡಿಂಗ್ ಲೋಡರ್ ಏನೈತಿ ಇಲ್ಲಿ ಬಂದು ಫೇಡ್ ಆಗಿರುತ್ತೆ. ಸರಿನಾ, ಮುಂಚೆನೂ ಫೇಡ್ ಆಗಿತ್ತು, ಇವಾಗ ಫೇಡ್ ಆಗುತ್ತೆ. ಸೊ ಇದಕ್ಕೆ ಏನು ಸೊಲ್ಯೂಷನ್ ಅಂತಲೂ ಹೇಳ್ತೀನಿ ನೋಡಿರಿ. ಫೇಡ್ ಆಯಿತು. ಸೊ ನಾನು ಮತ್ತೊಬ್ಬರಿಗೆ ಮತ್ತೊಂದು ಸಲ ಟೀಮ್ ವಿವರನ್ನು ಕೊಟ್ಟಿದ್ದೀನಿ, ಸಾರಿ ಡಿಸ್ಕನ್ನು ಕೊಟ್ಟಿದ್ದೀನಿ ನೋಡ್ಬೋದು. ಸೊ ಇದು VIVO NDT ಟೂಲ್. ಸೊ ಇದು ಕೂಡ ಒಂದು ಪ್ರೀಮಿಯಂ ಟೂಲ್. ಸೊ ಇಲ್ಲೂ ಕೂಡ ನೋಡ್ಬೋದು ಮಾಡೆಲ್ನ ಸೆಲೆಕ್ಟ್ ಮಾಡ್ಕೊ, ಮೊದಲು ಬ್ರ್ಯಾಂಡನ್ನು ಸೆಲೆಕ್ಟ್ ಮಾಡ್ಕೋಬೇಕು, ಆಮೇಲೆ ಮಾಡೆಲ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಇವಾಗ ಮಾಡೆಲ್ನ ಸೆಲೆಕ್ಟ್ ಮಾಡ್ಕೊಂಡು PD1723 ಇಲ್ಲಿ ಒಂದು ಯೂಸರ್ ಡೇಟಾ ಎರೇಸ್ ಅಂತ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ನೋಡಿರಿ ಡೌನ್ಲೋಡಿಂಗ್ 5 ಡಿವೈಸ್ ಎರರ್ ಕೋಡ್. ಸರಿನಾ, ಎರರ್ ಕೋಡ್ 0.00 ಅಂದ್ರೆ ಫೋನ್ ಇಲ್ಲಿ ಕನೆಕ್ಟ್ ಆಗಿಲ್ಲ ಅಂತ ಹೇಳಿ ಬರಾಗತ್ತೈತೆ. ಸರಿನಾ, ಡಿವೈಸ್ ಮ್ಯಾನೇಜರ್ ಫೋನ್ ಏನೋ ಕನೆಕ್ಟ್ ಆಗೈತಿ. ಸೊ ಅದನ್ನು ಕೂಡ ನಾನು ನಮ್ಗೆ ತೋರಿಸಿ ನಾ ಆಪ್ರೇಟ್ ಮಾಡಾಕತ್ತಿಲ್ಲ, ಕಂಪ್ಯೂಟರ್ನ ಬೇರೆಯವ್ರು ಆಪ್ರೇಟ್ ಮಾಡಾಕತ್ತಾರೆ, ಟೀಮ್ ಅವ್ರು ಕೊಟ್ಟಿದ್ದೀನಿ ನೋಡ್ಬೋದು. ಡೌನ್ಲೋಡಿಂಗ್ 5 ಡಿವೈಸ್ ಇಲ್ಲಿ ಒಂದು ಕೋಡ್ 0x00 ಎರರ್ ಬಂತು, ಫೋನ್ ಕನೆಕ್ಟ್ ಆಗಿಲ್ಲ ಅಂತ ಬಂತು. 0x00 ಅಂದ್ರೆ ಫೋನ್ ಕನೆಕ್ಟ್ ಆಗಿಲ್ಲ, ಬಟ್ ಇದು ಪೋರ್ಟ್ಸ್ ಒಳಗಡೆ ನೋಡ್ಬೋದು ಫೋನ್ ಕನೆಕ್ಟ್ ಐತಿ. ಸೊ ಈ ರೀತಿ ಒಂದು ಎರರ್ ಬರತ್ತೆ. ಫೋನ್ ಏನೋ ಕನೆಕ್ಟ್ ಆಗತ್ತೈತಿ, ಬಟ್ ನಮ್ಮ ಟೂಲ್ ಏನೈತಿ ಅದು ಸಪೋರ್ಟ್ ಆಗುತ್ತಿಲ್ಲ. ಫೋನ್ ಕನೆಕ್ಟ್ ಆಗಿಲ್ಲ ಅಂತ ಹೇಳಾಗತ್ತೈತಿ, ಚೇಂಜ್ ಮಾಡಲ್ ಟ್ರೈ ಅಂತ ಹೇಳಾಗತ್ತೈತಿ. ಸೊ ಇವಾಗ ಏನು ಮಾಡಾಕತ್ತಾರೆ ಅವರು, ಕಾಮನ್ನು ಬೇರೆ ಕಡೆ ಶಿಫ್ಟ್ ಮಾಡಾಕತ್ತಾರೆ. ಸರಿನಾ, ಬೇರೆ ಕಡೆ ಶಿಫ್ಟ್ ಮಾಡಿಕಿಂದ ಇವಾಗ ಮತ್ತೆ ಅನ್ಲಾಕ್ ಮಾಡ್ತಾರೆ ನೋಡ್ಬೋದು ನೀವು. ಸೊ ಮತ್ತೆ ಸೇಮ್ ಎರರ್ ಬರ್ತದೆ, ಎಷ್ಟೇ ಬಾರಿ ಪ್ರಯತ್ನ ಮಾಡಿದ್ರು ಸೇಮ್ ಎರರ್ ಬರುತ್ತೆ. ಸೊ ಫೈನಲ್ ಆಗಿದ್ದು ನಮ್ಮ ಮಿರಾಕಲ್ ಕ್ರ್ಯಾಕ್ ಒಳಗೆ ಅನ್ಲಾಕ್ ಆಯಿತು. ಸೊ ಯಾವಾಗ ಅನ್ಲಾಕ್ ಆಯಿತು, ನಾನು ಏನು ಮಾಡಿದೆ ಅದಕ್ಕೋಸ್ಕರ ಅಂತಲೇ ಹೇಳ್ತೇನೆ. ನಾನೇ ಕೂಡ ಅನ್ಲಾಕ್ ಮಾಡಿದೆ ನೋಡಿರಿ, ಫೋನ್ ಕನೆಕ್ಟ್ ಐತಿ. ಸೊ ಅದು ಫೇಲ್ ಆಯಿತು. ಇವಾಗ ನಾನು ಮಿರಾಕಲ್ ಟೂಲಲ್ಲಿ ಮತ್ತೆ ಇವಾಗ ಅದನ್ನ ಅನ್ಲಾಕ್ ಮಾಡಿದ್ದೀನಿ. ಸೊ ಡನ್ ಅಂತ ಬಂದೈತಿ ನೋಡ್ಬೋದು. ಸೊ ಫೈನಲ್ ಆಗಿ ಇದ್ರ CC ಬೋರ್ಡ್ ಏನೈತಿ ಇದನ್ನು ಚೇಂಜ್ ಮಾಡಿದ ಮೇಲೆ ಈ ಒಂದು ಫ್ಯಾಕ್ಟ್ರಿ ಸೆಟ್ ನಮ್ಮ ಮಿರಾಕಲ್ ಟೂಲ್ ಒಳಗಡೆ ಆಯಿತು. ಸೊ ನಾನು 4-5 ಜನದ ಕಡೆನೂ ಬೇರೆ ಬೇರೆ ಟೂಲಲ್ಲಿ, ಪೇಡ್ ಟೂಲಲ್ಲಿ, ಫ್ರೀ ಟೂಲಲ್ಲಿ ಎಲ್ಲ ಕಡೆನೂ ಅನ್ಲಾಕ್ ಮಾಡಿಸಿದ್ರೆ ನನಗೆ ಡೌಟೇ ಏನು ಡೌಟ್ ಅಂತಲೇ ಗೊತ್ತಾಗಲಿಲ್ಲ. ಫೋನ್ ಏನೋ ಕನೆಕ್ಟ್ ಆಗುತ್ತಿದೆ, ಅದರ ಫೇಡ್ ಅಂತ ಬರಾಗುತ್ತಿದೆ. ಎಲ್ಲರೂ ಅವ್ರು ಕೇಳಿದ್ರೆ ಏನು ಹೇಳಿದ್ರು, ಹಾರ್ಡ್ವೇರ್ ಒಳಗೆ ಪ್ರಾಬ್ಲಮ್ ಐತಿ ಅಂತ ಹೇಳಿದ್ರು. ಸೊ ಹಾರ್ಡ್ವೇರ್ ಒಳಗೆ ಪ್ರಾಬ್ಲಮ್ ಐತಪ್ಪ ಅಂದ್ರೆ ಫೈನಲ್ ಆಗಿ ಫೋನ್ ಎಲ್ಲೋ ಆನ್ ಐತಿ. ಆದರೆ ಹಾರ್ಡ್ವೇರ್ ಅಂದರೆ ಆ್ಯಕ್ಚುಲಿ ನಾನು CC ಬೋರ್ಡ್ ಒಳಗೆ ಡೌಟ್ ಬಂತು. ಮುಂಚೆ ಅದನ್ನು ಚೇಂಜ್ ಮಾಡಿ ನೋಡಿದ್ರೆ ಆಯಿತು ಒಂದು ಸಲ ಮಿರಾಕಲ್ ಕ್ರ್ಯಾಕ್ ಒಳಗಡೆ. ಸೊ ಆಗಿಲ್ಲಪ್ಪ ಅಂದ್ರೆ ಪೇ ಟೂಲ್ ಟ್ರೈ ಮಾಡಿರತ್ತೆ ಅಂತ ಹೇಳ್ಕೊಂಡು CC ಬೋರ್ಡನ್ನು ಚೇಂಜ್ ಮಾಡಿದೆ. ಸೊ ಚೇಂಜ್ ಮಾಡಿದ ಕೂಡಲೇ ಫೋನ್ ಇವಾಗ ನಮ್ಮದು ಅನ್ಲಾಕ್ ಆಗುತ್ತೆ. ಸರಿ, ಹಾರ್ಡ್ ಸೆಟ್ ಆಗತ್ತೈತಿ ನೋಡ್ಬೋದು, ಫ್ಯಾಕ್ಟ್ರಿ ಸೆಟ್ ಆಗತ್ತೈತಿ. ಸೊ ನಾನು ಆದ ಕೂಡಲೇ ಇದನ್ನು ಕಂಪ್ಲೀಟಾಗಿ ಆನ್ ಆಗಿದ್ದು ತೋರಿಸ್ತೀನಿ. ಸೊ FRP ಹಾಕಿದ್ರೆ ಸಿಂಪ್ಲಿ ನಾವು ಮತ್ತೆ ನಾವು ಮಿರಾಕಲ್ ಒಳಗಡೆ ಟ್ರೈ ಮಾಡ್ಬೋದು. ಇಲ್ಲಪ್ಪ ಅಂದ್ರೆ ಬೈಪಾಸ್ ಮಾಡಿರಿ. ಸೊ ಬೈಪಾಸ್ ಮಾಡೋದನ್ನ ನಾನು ತೋರಿಸಂಗಿಲ್ಲ ಇದ್ರೊಳಗಡೆ, ಯಾಕಪ್ಪ ಅಂತಂದ್ರೆ ಸೊ ಸುಮ್ಮನೆ ಟೈಮ್ ಎಷ್ಟಾಗುತ್ತೆ. ಜಸ್ಟ್ ಅನ್ಲಾಕ್ ಮಾಡೋದು ಯಾವ ರೀತಿ ಅಂತ ಹೇಳಿ ನಾನು ನಿಮಗೆ ತೋರಿಸಿದ್ದೆ. ಫೋನ್ ಅನ್ಲಾಕ್ ಆಗುತ್ತೆ.